ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ದರ್ಶನ್ ಅವರ ಪತ್ನಿ ಹಾಗೆ ಸಹೋದರ ನಿರ್ದೇಶಕ ಜೋಗಿ ಪ್ರೇಮ್ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದೆ. ಸುದೀರ್ಘ ಚರ್ಚೆ ಆಯಿತು. ಕ್ಲೋಸ್ ಡೋರ್ ಮೀಟಿಂಗ್. ಮನೆಯಲ್ಲಿದ್ದ ಆಪ್ತ ಸಹಾಯಕರನ್ನ ಕೂಡ ಆಚೆ ಕಳಿಸಿದ್ರು ಡಿಕೆ ಶಿವಕುಮಾರ್. ಆದ್ರೆ ಆಚೆ ಬಂದು ಹೇಳ್ತಾ ಇರೋದು ಕೇವಲ ಸ್ಕೂಲ್ನ ವಿಚಾರ ಚರ್ಚೆ ಆಯಿತು. ದರ್ಶನ್ ಅವರಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಲ್ಲೂ ಕೂಡ ಚರ್ಚೆ ಆಗಿಲ್ಲ. ರಾಮನಗರದಲ್ಲಿ ದರ್ಶನ್ ಅಂತ ಹೇಳಿ ಕೂಗ್ತಾ ಇದ್ರು. ಹಾಗಾಗಿ ನಾನು ಆ ವಿಚಾರ ಅಲ್ಲಿ ಪ್ರಸ್ತಾಪ ಮಾಡಿದೆ. ಅಷ್ಟು ಬಿಟ್ರೆ ಭಾಷಣ ಮಾಡೋಕೆ ಅವಕಾಶನೂ ಕೊಡದೇ ಇರೋ ರೀತಿಯಲ್ಲಿ ಮಾತನಾಡ್ತಾ ಇದ್ರು. ಭೇಟಿಗೆ ಬರ್ತೀನಿ ಅಂತಂದ್ರೆ ಬೇಡ ಅನ್ನೋಕ್ಕಾಗಲಿಲ್ಲ. ಹೀಗಾಗೇನೆ ವಿಜಯಲಕ್ಷ್ಮಿ ಅವರಿಗೆ ಭೇಟಿಗೆ ಅವಕಾಶ ಕೊಟ್ಟಿದ್ದೆ. ಆದರೆ ಕೇಸ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಚರ್ಚೆಗಳಾಗಿಲ್ಲ. ಕೇವಲ ಮಗನನ್ನ ಸ್ಕೂಲಿಗೆ ಸೇರಿಸುವ ವಿಚಾರ ಮಾತ್ರ ಪ್ರಸ್ತಾಪ ಆಗಿದೆ. ಡಿಕೆ ಶಿವಕುಮಾರ್ ಅವರ ಸ್ಪಷ್ಟನೆ. ಯುವಕರು ಡಿ ಬಾಸ್ ಬಗ್ಗೆ ಕೇಳ್ತಾ ಇದ್ದಾರೆ. ನಾನು ಅವರ ಧರ್ಮಪತ್ನಿ ನನ್ನನ್ನು ಭೇಟಿ ಮಾಡಲಿಕ್ಕೆ ಟೈಮ್ ಕೇಳಿದ್ದಾರೆ. ಅವರಿಗೆ ಟೈಮನ್ನು ಕೊಟ್ಟಿದ್ದೇನೆ. ನಾನು ಮಾತಾಡ್ತೇನೆ. ಏನಾದ್ರು ಅನ್ಯಾಯ ಆಗಿದ್ರೆ ಸರಿಪಡಿಸಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಕಾನೂನಿಗೂ ಕೂಡ ನಾವು ಗೌರವನ ಕೊಡಬೇಕು. ಈ ದೇಶದ ಕಾನೂನು, ಈ ನೆಲದ ಕಾನೂನಿಗೆ ಗೌರವನ ಕೊಡಬೇಕು. ಅನ್ಯಾಯ ಯಾರಿಗೆ ಆಗಿದ್ರು ಕೂಡ ನ್ಯಾಯವನ್ನು ಒದಗಿಸ್ಕೊಡುವಂಥ ಕೆಲಸವನ್ನು ನಾವೆಲ್ಲ ಸೇರಿ ಮಾಡೋಣ. ತಾಯಿ ಚಾಮುಂಡಿ ನೊಂದಂಥ ಜನರಿಗೆಲ್ಲ ಕೂಡ ಅನುಗ್ರಹ ಕೊಡಲಿ ಅಂತೇಳಿ ನಾನು ತಾಯಿ ಚಾಮುಂಡಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ. ಈಗೇನು ಕೇಳಿಸ್ಕೊಂಡ್ರಿ, ಅದು ನಿನ್ನೆ ರಾಮನಗರದ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದು. ಯಾವಾಗ ಭಾಷಣ ಮಾಡಲಿಕ್ಕೂ ಬಿಡ್ದಲೇ ಜನ ಡಿ ಕೆ ಅವರಿಗೆ ದರ್ಶನ್ ಅವರ ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ರು. ಆಗ ದರ್ಶನ್ ಅವರ ಪತ್ನಿಗೆ ಭೇಟಿ ಆಗ್ಲಿಕ್ಕೆ ಅವಕಾಶ ನೀಡಿದ್ದೇನೆ ಅಂತ ಹೇಳಿದ್ರು. ಇವತ್ತು ಬಂದರು ವಿಜಯಲಕ್ಷ್ಮಿ ಅವರು, ಭೇಟಿಯಾದರು ಡಿ ಕೆ ಶಿವಕುಮಾರ್ ಅವರನ್ನ. ಭೇಟಿಯಾದ ನಂತರದಲ್ಲಿ ಏನು ಹೇಳಿದ್ರು ಡಿ ಕೆ ಶಿವಕುಮಾರ್ ಗಮನಿಸಿ. ನೋಡಿ, ನಿನ್ನೆ ನಾನು ಕೆಂಪೇಗೌಡ ಜಯಂತಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ನನ್ನನ್ನು ಭೇಟಿ ಮಾಡೋಕ್ಕೆ ಅವ್ರು ಬಂದಿದ್ರು. ನಾನಲ್ಲಿ ಭೇಟಿ ಮಾಡೋಕ್ಕಾಗಲ್ಲ, ಹಂಗೆಲ್ಲ ಎಲ್ಲ ಕಡೆನೂ ಭೇಟಿ ಮಾಡೋಕ್ಕಾಗಲ್ಲ ಅಂತೇಳಿ ನಾನು ಭೇಟಿ ಮಾಡೋಕ್ಕೆ ಒಪ್ಪಲಿಲ್ಲ. ಆಮೇಲೆ ನಾಳೆ ಮನೇಲಿ ಬೇಕಾದ್ರೆ ಬರ್ತೀನಮ್ಮ, ಬನ್ನಿ ಟೈಮ್ ಕೊಡ್ತೀನಿ ಭೇಟಿ ಮಾಡಿ ಅಂತ ಹೇಳಿದೆ. ಸೊ ಇವತ್ತು ಟೈಮ್ ಕೊಟ್ಟಿದ್ದೆ. ಪಾಪ ಅವರ ಮಗು ನಮ್ಮ ಸ್ಕೂಲಲ್ಲೇ ನಾನು ಹಿಂದೆ ಸೀಟ್ ಕೊಟ್ಟಿದ್ದೆ. ಅವ್ರ ಮಗುಗೆ ನಮ್ಮ ಸ್ಕೂಲಲ್ಲೇ ಓದ್ತಾ ಇತ್ತು. ಈಗೇನೋ ಮಗುನ ಬಿಡಿಸ್ಬಿಟ್ಟು ಬೇರೆ ಸ್ಕೂಲ್ ಸೇರಿಸಿದಾರಂತೆ. ಈಗ ವಾಪಸ್ ತಿರ್ಗಾ ನಮ್ಮ ಸ್ಕೂಲೇ ಸೇರಿಸ್ಬೇಕು. ಇನ್ನು 14-15 ವರ್ಷ ಅಂತೆ ವಾಪಸ್ಸು ನಮ್ಮ ಸ್ಕೂಲ್ಗೆ ಸೇರಿಸ್ಬೇಕು ಅಂತ. ನಮ್ಮಲ್ಲಿ ಸೀಟ್ ಏನೋ ಕೇಳಕ್ಕೆ ಹೇಳಿದ್ದಾರೆ. ನಮ್ಮ ಪ್ರಿನ್ಸಿಪಾಲ್ ಏನೋ ಒಪ್ಪಿಲ್ಲ ಅಂತ ಕಾಣ್ತದೆ. ಅದಕ್ಕೆ ಮಗುನ ವಾಪಸ್ಸು ನಮ್ಮ ಸ್ಕೂಲ್ಗೆ ಸೀಟ್ ಸೇರಿಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡಕ್ಕೆ ಬಂದಿದ್ರು. ಅವ್ರು ರಿಕ್ವೆಸ್ಟ್ ಮಾಡಿದ್ದಾರೆ. ನಾನು ಪ್ರಿನ್ಸಿಪಾಲ್ಗೆ ಹೇಳ್ತೀನಿ ಅಂತ ಹೇಳಿದ್ದೀನಿ. ಯಾಕೆಂದ್ರೆ ಅಲ್ಲೆಲ್ಲ ಫಾರ್ಮಾಲಿಟೀಸ್ ಇದೆ, ಎಕ್ಸಾಮಿನೇಷನ್ಸು ಮತ್ತೊಂದು ಎಲ್ಲ. ಸೊ ಅದಕ್ಕೆ ಹೋಗಿ ಪ್ರಿನ್ಸಿಪಾಲ್ ಹತ್ರ ಹೇಳ್ತೀನಿ, ಹೋಗಿ ಭೇಟಿ ಮಾಡಿ ಅಂತ. ಯಾಕೆಂದ್ರೆ ನಾನು ಆ ಸ್ಕೂಲ್ ನೋಡ್ತಾ ಇಲ್ಲ. ಈಗ ನನಗೂ ಟೈಮ್ ಇಲ್ಲ. ನಾನು ಒಂದು 7-8 ವರ್ಷದಿಂದ ಆ ಸ್ಕೂಲ್ ಏನಾಗ್ತಾ ಇದೆ ಅನ್ನೋದೆಲ್ಲ ನಮ್ಮ ಮಕ್ಕಳಿಗೆ ಬಿಟ್ಬಿಟ್ಟಿದ್ದೀನಿ. ಎಲ್ಲ ಅವ್ರು ನೋಡ್ತಾರೆ. ಸೊ ಆ ಪ್ರಿನ್ಸಿಪಾಲ್ಗೆ ಭೇಟಿ ಮಾಡಕ್ಕೆ ಹೇಳಿದ್ದೀನಿ ನಾನು. ತಿರ್ಗಿ ಎಕ್ಸಾಮ್ ಬರೀಬೇಕು ಮತ್ತೊಂದು. ಯಾಕೆಂದ್ರೆ 14-15 ವರ್ಷ ಅಂದ್ರೆ ಬಹಳ ಸೆನ್ಸಿಟಿವ್ ಏಜ್ ಅದು. ನಿನ್ನೆ ರಾಮನಗರದ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ದರ್ಶನ್ ಅವರ ವಿಚಾರ ಪ್ರಸ್ತಾಪ ಮಾಡಿದ ಕ್ಷಣದಿಂದ ಇವತ್ತು ವಿಜಯಲಕ್ಷ್ಮಿ ಅವರು ಬಂದು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗೋ ಕ್ಷಣದವರೆಗೆ ಏನೆಲ್ಲ ಆಯಿತು, ಇದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ದರ್ಶನ್ ಪರ ಡಿ ಬಾಸ್ ಅಂತ ಘೋಷಣೆ ಕೂಗ್ತಾ ಇರೋದು ಯಾವುದೇ ಸಿನಿಮಾ ಈವೆಂಟ್ ನಲ್ಲಿ ಅಲ್ಲ. ರಾಮನಗರದಲ್ಲಿ ನಡೆದ ಚಾಮುಂಡೇಶ್ವರಿ ಕರಗ ಮಹೋತ್ಸವದಲ್ಲಿ ದರ್ಶನ್ ಅಭಿಮಾನಿಗಳು ಘೋಷಣೆ ಕೂಗಿದ್ದಾರೆ. ಹೌದು, ಕಳೆದೊಂದು ತಿಂಗಳಿಂದ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸ್ತಾ ಇರುವ ಕಾಟೇರನ ಪರ ಅಭಿಮಾನಿಗಳು ಘೋಷಣೆ ಕೂಗಿದ್ದಾರೆ. ಡಿಸಿಎಂ ಡಿಕೆಶಿ ಭಾಷಣದ ಮಧ್ಯೆ ದಚ್ಚು ಫ್ಯಾನ್ಸ್ ಘೋಷಣೆ ಕೂಗಿದ್ದಾರೆ.
ದರ್ಶನ್ ಪರ ಘೋಷಣೆ ಕೂಗ್ತಾ ಇದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ವಿಜಯಲಕ್ಷ್ಮಿ ಅವರನ್ನು ಭೇಟಿ ಮಾಡಿ ಅನ್ಯಾಯವಾಗಿದ್ರೆ ಸರಿಪಡಿಸುವ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದ್ರು. ಇದೀಗ ಡಿಕೆಶಿ ಅವರನ್ನ ಭೇಟಿಯಾದ ವಿಜಯಲಕ್ಷ್ಮಿ ಅವರು ಪತಿ ದರ್ಶನ್ ವಿಚಾರವನ್ನ ಚರ್ಚಿಸಿದ್ದಾರೆ. ಯುವಕರು ಡಿ ಬಾಸ್ ಬಗ್ಗೆ ಕೇಳ್ತಾ ಇದ್ದಾರೆ. ನಾನು ಅವರ ಧರ್ಮಪತ್ನಿ ನನ್ನನ್ನು ಭೇಟಿ ಮಾಡಲಿಕ್ಕೆ ಟೈಮ್ ಕೇಳಿದ್ದಾರೆ. ನಾಳೆ ಬೆಳಗ್ಗೆ ಅವರಿಗೆ ಟೈಮನ್ನು ಕೊಟ್ಟಿದ್ದೇನೆ. ನಾನು ಮಾತಾಡ್ತೇನೆ. ಏನಾದ್ರು ಅನ್ಯಾಯ ಆಗಿದ್ರೆ ಸರಿಪಡಿಸಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಕಾನೂನಿಗೂ ಕೂಡ ನಾವು ಗೌರವನ ಕೊಡಬೇಕು. ಈ ದೇಶದ ಕಾನೂನು, ಈ ನೆಲದ ಕಾನೂನಿಗೆ ಗೌರವನ ಕೊಡಬೇಕು. ಅನ್ಯಾಯ ಯಾರಿಗೆ ಆಗಿದ್ರು ಕೂಡ ನ್ಯಾಯವನ್ನು ಒದಗಿಸಿಕೊಡುವಂತ ಕೆಲಸವನ್ನ ನಾವೆಲ್ಲ ಸೇರಿ ಮಾಡೋಣ. ವಿಜಯಲಕ್ಷ್ಮಿ ಅವರ ಜೊತೆ ದಿನಕರ್, ನಿರ್ದೇಶಕ ಪ್ರೇಮ್ ಕೂಡ ಡಿಕೆಶಿ ಅವರ ಜೊತೆ ಮಾತುಕತೆ ನಡೆಸಿದ್ರು. ಬಳಿಕ ಮಾತನಾಡಿದ ಪ್ರೇಮ್, ವಿನೀಶ್ ಶಾಲೆ ವಿಚಾರ ಚರ್ಚಿಸಿದ್ದೇವೆ, ದರ್ಶನ್ ವಿಚಾರ ಮಾತನಾಡಿಲ್ಲ ಅಂತ ಹೇಳಿದ್ರು. ಸೊ ವಿನೀಶ್ ಒಂದು ಸ್ಕೂಲ್ದು ಅಡ್ಮಿಷನ್ ಇತ್ತು. ದರ್ಶನ್ ಅವ್ರ ಮಗನ ವಿನೀಶ್ ಸ್ಕೂಲ್ ಅಡ್ಮಿಷನ್ ಒಂದಿತ್ತು. ಸೊ ಅದನ್ನ ಅವ್ರ ಸ್ಕೂಲ್ ಇದೆಯಲ್ಲ, ಯಾಕೆ ನನ್ನ ಮಗನ ಅಲ್ಲೇ ಇಬ್ರು ಜೊತೆ ಓದ್ತಾ ಇದ್ರು. ಸೊ ಒಂದು ವರ್ಷ ಅವನೇನೋ ಬೇರೆ ಕಡೆ ಶಿಫ್ಟ್ ಆದ. ಈಗ ಹತ್ರ ಅಲ್ಲಿ ದೂರ ಆಯಿತು, ಪ್ರಾಬ್ಲಮ್ ಆಯಿತು ಅಂದ್ಬಿಟ್ಟು ಆ ಸ್ಕೂಲ್ ಯಾಕೆ ಅಂತಾನೆ ಮಾತಾಡ್ತೀವಿ, ಬಿಟ್ರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಆಮೇಲೆ ಮಾಮೂಲಿ ದರ್ಶನ್ ಬಂದ್ಬಿಟ್ಟು ನನ್ನ ಸ್ನೇಹಿತರು, ನನ್ನ ಫ್ಯಾಮಿಲಿ. ಸೊ ಕಷ್ಟ ಸುಖ ಮಾತಾಡ್ತೀವಿ, ನಾಟ್ ಲೈಕ್ ಎನಿಥಿಂಗ್. ಅದಕ್ಕೆಂದ್ರೆ ಅದು ಕಾನೂನಿದೆ, ನ್ಯಾಯಾಂಗ ನಡೀತಾ ಇದೆ. ಅದ್ರ ಮೇಲೆ ನಾವೇನು ಮಾತಾಡಕ್ಕಾಗಲ್ಲ ಅದ್ರ ಬಗ್ಗೆ ಅಲ್ವಾ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಂಬಿ ಹಿಂದೆ ಲಾಕ್ ಆಗಿರುವ ಕರಿಯನನ್ನ ಕಾಪಾಡೋಕೆ ಪತ್ನಿ ವಿಜಯಲಕ್ಷ್ಮಿ ಹೋರಾಡ್ತಾ ಇದ್ದಾರೆ. ಇದೀಗ ಡಿಸಿಎಂ ಭೇಟಿಯಾದ ವಿಜಯಲಕ್ಷ್ಮಿ ಅವರ ಮುಂದಿನ ನಡೆ ಏನು ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಭೇಟಿಯಿಂದ ಮುಂದಾಗಬಲ್ಲಂತಹ ಡೆವಲಪ್ಮೆಂಟ್ಸ್ ದರ್ಶನ್ ಪ್ರಕರಣದಲ್ಲಿ ಇದರ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಕೇವಲ ಸ್ಕೂಲ್ನ ಅಡ್ಮಿಷನ್ ವಿಚಾರಕ್ಕೆ ಆದರೆ ಇಷ್ಟು ಸುದೀರ್ಘದ ಚರ್ಚೆ ಯಾಕೆ? ಒಂದು ಪ್ರಶ್ನೆ. ಮತ್ತೊಂದು, ಮನೆಯಲ್ಲಿದ್ದ ಆಪ್ತ ಸಹಾಯಕರನ್ನ ಕೂಡ ಆಚೆ ಕಳಿಸಿ ಮಾತುಕತೆ ನಡೆಸಿದ್ದಾರೆ. ಯಾರಿಗೂ ಕೂಡ ಒಳಗಾದ ಚರ್ಚೆ ವಿಚಾರ ಗೊತ್ತಾಗದೇ ಇರೋ ರೀತಿಯಲ್ಲಿ ಚರ್ಚೆ ನಡೆಸಿದ್ದಾರೆ. ಆದರೆ ಆಚೆ ಬಂದು ಹೇಳ್ತಾರೆ ಸ್ಕೂಲ್ ಅಡ್ಮಿಷನ್ ವಿಚಾರಕ್ಕೆ. ಒಂದಷ್ಟು ಅನುಮಾನ ಅಂತೂ ಕಾಡ್ತಾ ಇದೆ. ಸ್ಮಿತಾ, ನಿಜ ಸಾಕಷ್ಟು ಅನುಮಾನಗಳು ಕಾಡ್ತಿದ್ದಾವೆ. ಈ ಭೇಟಿ ಹಿಂದೆ ಹಲವಾರು ವಿಷಯಗಳು ಒಳಗೊಂಡಿದ್ದಾವೆ. ಯಾಕಂದರೆ ದರ್ಶನ್ ಜೈಲು ಸೇರಿ ಇದೀಗ 1 ತಿಂಗಳಾಗುತ್ತೆ. ಹೀಗಾಗಿ ಅವರ ಹೆಂಡತಿ ವಿಜಯಲಕ್ಷ್ಮಿ ಮತ್ತು ಅವರ ಸಹೋದರ ಶತಪ್ರಯತ್ನ ಮಾಡ್ತಿದ್ದಾರೆ. ಅಂದರೆ ದರ್ಶನನ್ನು ಹೊರಗಡೆ ತರಲು. ಮತ್ತೊಂದು ಕಡೆ ಪೊಲೀಸರು ಇನ್ನೂ ಚಾರ್ಜ್ ಶೀಟ್ಸ್ ಏನು ಸಲ್ಲಿಸಿಲ್ಲ. ಆ ಒಂದು ವಿಚಾರವಾಗಿ ಡಿಸ್ಕಷನ್ ಆಗಿರ್ಬೋದಾ ಎಂಬ ಅನುಮಾನ ಮೂಡಿದೆ. ಮತ್ತೊಂದು ಕಡೆ ಜೈಲು ಊಟ ವಿಚಾರವಾಗಿ ಡಿಸ್ಕಷನ್ ಆಗಿರ್ಬೋದು. ಮತ್ತೊಂದು ಕಡೆ ಸರ್ಕಾರದಿಂದ ಏನಾದರೂ ಸಹಾಯ ಆಗುತ್ತಾ ಈ ಒಂದು ವಿಚಾರದಲ್ಲಿ ಅಂತೇನೋ ಅದು ಒಂದು ಡಿಸ್ಕಷನ್ ಆಗಿರ್ಬೋದು ಎಂಬುದು ಹೇಳಲಾಗ್ತದೆ. ಆದರೆ ಈ ಎಲ್ಲ ವಿಷಯಗಳನ್ನು ಇಬ್ಬರು ಸಹ ಬಿಟ್ಕೊಟ್ಟಿಲ್ಲ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ಸ್ಕೂಲ್ ವಿಚಾರವಾಗಿ, ಅಂದರೆ ದರ್ಶನ್ ಅವರ ಮಗನ ಸ್ಕೂಲ್ ವಿಚಾರವಾಗಿ ಡಿಸ್ಕಷನ್ ಆಗಿದೆ ಅಷ್ಟೇ ಅಂತಾರೆ. ಮತ್ತು ಅವರು ಸಹ ಒಂದು ಕಡೆ ನಟ ಪ್ರೇಮ್ ಸಹ ಸ್ಕೂಲ್ ವಿಚಾರವಾಗಿ ಅಷ್ಟೇ ಡಿಸ್ಕಷನ್ ಆಗಿದೆ. ಅವ್ರು ಬಂದಿದ್ದು ನಮ್ಗೆ ಗೊತ್ತಿಲ್ಲ. ನಾನು ಡಿಕೆ ಶಿವಕುಮಾರ್ ಅವ್ರನ್ನ ಪದೇ ಭೇಟಿ ಆಗ್ತಾ ಇರ್ತೀನಿ, ಬಟ್ ಯಾವುದು ಬಿಟ್ಕೊಡ್ತಿಲ್ಲ. ಯಾಕಂದರೆ ಮಗನನ್ನ ಸ್ಕೂಲ್ ಡಿಕೆ ಶಿವಕುಮಾರ್ ಅವರ ಶಾಲೆಯಲ್ಲಿ ಸೇರಿಸಲು ಈಗ ಮುಂದಾಗಿದ್ದಾರೆ. ಈ ಹಿಂದೆ ಮಗ ದರ್ಶನ್ ಮಗನನ್ನ ಟಿ.ಸಿ ಕೊಟ್ಟು ಕಳಿಸಿದ್ರು. ಈಗ ಮತ್ತೆ ಅಡ್ಮಿಷನ್ ಮಾಡಿಕೊಡಲು ಮನವಿ ಮಾಡ್ತಿದ್ರೆ. ಯಾಕಂದರೆ ಪ್ರಿನ್ಸಿಪಾಲ್ ಒಪ್ತಾ ಇಲ್ಲ ಈ ಒಂದು ಅಡ್ಮಿಷನ್ ವಿಚಾರವಾಗಿ. ಹೀಗಾಗಿ ನನ್ನನ್ನು ಭೇಟಿ ಮಾಡೋಕ್ಕೆ ಬಂದಿದ್ರು. ಹೀಗಾಗಿ ನಾನು ಪ್ರಿನ್ಸಿಪಾಲ್ ಜೊತೆ ಮಾತನಾಡಿದ್ದೇನೆ, ಅದನ್ನು ಸರಿಪಡಿಸಿ ಅಂತಲೂ ಹೇಳಿದಂತಾನೆ ಒಂದು ಕಡೆ ಮಾಧ್ಯಮಕ್ಕೆ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಆದರೆ ದರ್ಶನ್ ವಿಚಾರ ಚರ್ಚೆ ಆಗಿಲ್ಲ ಎಂಬ ಮಾಧ್ಯಮದ ಪ್ರಶ್ನೆಗೆ ಅದ್ಯಾವುದು ವಿಚಾರ ಚರ್ಚೆ ಮಾಡಿಲ್ಲ. ನಾನು ಕಾನೂನು ಯಾಕಂದರೆ ನಾನು ಪೊಲೀಸ್ ಇಲಾಖೆಯಲ್ಲಿ ನಾನು ತಲೆ ಹಾಕಲ್ಲ. ಮತ್ತೊಂದು ಕಡೆ ನಾನು ಹೋಮ್ ಮಿನಿಸ್ಟರ್ ಸಹ ಅಲ್ಲ. ಆ ವಿಚಾರವಾಗಿ ನಾನು ಚರ್ಚೆ ಮಾಡಿಲ್ಲ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಒಂದು ಕಡೆ ಮನವಿ ಮಾಡ್ತಾರೆ, ತಪ್ಪ. ಯಾಕಂದರೆ ಒಬ್ಬ ಮಹಿಳೆ ಬಂದು ಮನವಿ ಮಾಡಿಕೊಡ್ತಿದ್ರೆ ನಾನು ಕೇಳುವ ಔದಾರ್ಯ ನನಗಿಡಿದೆ, ನಾನು ಕೇಳ್ತೀನಿ. ಮತ್ತೊಂದು ಕಡೆ ನಿನ್ನೆ ರಾಮನಗರದಲ್ಲಿ ಅವರ ಫ್ಯಾನ್ಸ್ ವಿಚಾರದಲ್ಲಿ ಸಹ ಏನು ತುಂಬ ಗಲಾಟೆ ಆಯಿತು, ಭಾಷಣ ಮಾಡಲಿಕ್ಕೆ ಅಡ್ಡಿಪಡಿಸಿದ್ರು. ಹೀಗಾಗಿ ಅಲ್ಲಿ ಒಂದು ಮಾತಿನಲ್ಲಿ ನಾನು ಭೇಟಿಗೆ ಅವಕಾಶ ಕೊಟ್ಟಿದ್ದೇನೆ ಅಂತ ನಿನ್ನೆ ಹೇಳಿದರು. ಹೀಗಾಗಿ ಅಲ್ಲಿ ಒಂದು ಕಡೆ ಸ್ಪಷ್ಟವಾಗಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ತಿಳಿಸ್ತಿಲ್ಲ, ಮತ್ತೊಂದು ಕಡೆ ಫ್ಯಾಮಿಲಿಯವರು ಸ್ಪಷ್ಟವಾಗಿ ತಿಳಿಸ್ತಿಲ್ಲ. ಆದರೆ ಒಂದಂತೂ ಸ್ಪಷ್ಟ, ದರ್ಶನ್ ವಿಚಾರವಾಗಿ ಪ್ರಮುಖವಾಗಿ ಈ ಒಂದು ವಿಚಾರವಾಗಿ ಮಾತನಾಡಿದರೆ ಜೈಲು ಊಟ ವಿಚಾರವಾಯಿತು, ಮತ್ತೊಂದು ಕಡೆ ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರವಾಯಿತು, ಮತ್ತು ಸರ್ಕಾರದಿಂದ ಏನಾದರೂ ಸಹಾಯ ಆಗುತ್ತಾ ಇಲ್ವಾ ಎಂಬುದು ಅಲ್ಲಿ ಸ್ಪಷ್ಟವಾಗಿ ವಿಚಾರವನ್ನು ಡಿಸ್ಕಷನ್ ಆಗಿರ್ಬೋದು. ಸ್ಮಿತಾ, ಧನ್ಯವಾದ ವೀರೇಶ್ ಮಾಹಿತಿಗಾಗಿ.